ತಿಳ್ಕೊಬೇಕ್ರಿ. ನಮಗ್ ಬಿಡ್ರಿ ಆ ಹ್ಯಾಂಡಿಕ್ಯಾಪ್ ಏನ್ರಿ ಮಾಡ್ತಾರೆ? ಹ್ಯಾಂಡಿಕ್ಯಾಪ್ ಏನ್ ಮಾಡ್ತಾವ್ರೆ? ನೀವ್ ಯಾಕ್ರಿ ಮಾಡ್ತೀರಿ? 55,000 ಇನ್ಕಮ್ಮು ನಿಮಗೆ 55,000 ಕೊಡುವಂತ DC ಅವ್ರು ಆದೇಶ ಮಾಡವ್ರ? ಇಲ್ಲ ಕೃಷ್ಣ ಬೈರೇಗೌಡ ಆದೇಶ ಮಾಡವ್ರ? ಕಂದಾಯ ಸಚಿವರು ಏನಕ್ರಿ ಇವೆಲ್ಲ ನೀವು ಹೊಟ್ಟೆ ಉಳಿಸ್ಕೊತೀರಿ ಅಧಿಕಾರಿಯಾಗಿ? ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಬಿಟ್ಬಿಡ್ರಿ. ಅಧಿಕಾರಿಗಳು ಎಷ್ಟು ಬೇಕು ಅಷ್ಟೇ ಮಾಡಬೇಕು. ನಿಮ್ಮ ಮೇಲಧಿಕಾರಿ ದಂಡಾಧಿಕಾರಿಗಳು ನಿಮ್ಮನ್ನ ಕೇಳ್ತಾ ಇಲ್ಲ. ಅದಕ್ಕೆ ನೀವು ಇವತ್ತು ನಿಮ್ಮದೇ ಆಡಿದ್ದು ನೀವೇ ಆಟ ಅಂತ ತಿಳ್ಕೊಬಿಟ್ಟಿದ್ರಿ. ದಯವಿಟ್ಟು ಫಸ್ಟು ಇತನ ಚೇತವ್ರಿಗೆ ಒಂದು ಆದ್ಯತೆ ಕೊಡಬೇಕು. ಗೆಯ್ಯಕ್ಕಿಲ್ಲ ಗೆತ್ತಕ್ಕಿಲ್ಲ ಅವ್ರು ನೋಡಿದ್ರೆ ಹತ್ರ ಸೇರ್ಸಲ್ಲ. ಏನೋ ಒಂದು ಕ್ಯಾಸ್ಟ್ ಇನ್ಕಮಿಂದ ತನ್ನ ಮಕ್ಳಿಗೋ ಅವ್ರಿಂದನೋ ಅವ್ರಿಗೋ ಏನೋ ಒಂದು ಜೀವನ ಆಗಲಿ ಅಂತ ಒಂದು 25,000 ಇದ್ರೆ ಸರ್ಕಾರ ಏನಾರು ಒಂದು ಆದೇಶ ಮಾಡುತ್ತೆ ಅವ್ರಿಗೆ. ನೀವು ಅದು ಹೊಟ್ಟೆ ಮೇಲೆ ಕಲ್ಲಾಗ್ತಾ ಇದ್ದೀರಿ. ಜನಗಳ ಕಷ್ಟ ಗೊತ್ತಾಗಿಲ್ಲ ಅಂದ್ರೆ ಬನ್ರಿ ನಮ್ಮ ಜೊತೆ ತೋರಿಸ್ತೀವಿ. ಮುದ್ಲಿ ತಗೊಂಡು ಅಗ್ಯಲ್ರಿ AC ಆಫೀಸರ್ ಕುತ್ಕೊಂಡು ಚೇರ್ ಮೇಲೆ ಹೆಂಗ್ ಬೇಕಂಗೆ ಟೈಪ್ ಮಾಡ್ಬಿಟ್ರೆ ಅಲ್ಲ. ದಯವಿಟ್ಟು ಇದನ್ನ ಅಧಿಕಾರಿ ಮತ್ತೆ DC ಅವರಾಗಿರೋ ತಹಸೀಲ್ದಾರ್ ಆಗಿರ್ಬೋದು, ಇದನ್ನ ದಯವಿಟ್ಟು ಕೃಷ್ಣ ಬೈರೇಗೌಡರಾಗಿರ್ಬೋದು, ಇದನ್ನ ದಯವಿಟ್ಟು ಖಂಡಿಸಿ ಕಮ್ಮಿ ಮಾಡಬೇಕು. ನಮಗೆ 30,000 ಕೊಡಬೇಕು ಇನ್ಕಮು. ನೀವು ಕೊಡೋರ್ಗೆ ಕೊಡಿ, ಉದ್ಯಮಿಯವ್ರು ಕೊಡಿರಿ, ನಾವು ಬೇಡ ಅನ್ನಲ್ಲ. ಕಡು ಬಡವ್ರಿಗೆ ನೀವು 30,000 ಹಾಕ್ರಿ. ಒಂದು ಪಿಂಚಿನ್ ಆಯ್ತಾ ಇಲ್ಲ ಅಂದಮೇಲೆ ನೀವು ಪಿಂಚಿನು ಅಂಥ ಕಾಲದಲ್ಲಿ ನೆಹರು ಕಾಲದಲ್ಲಿ 20 ರೂಪಾಯಿ ಪಿಂಚಿನ್ ಕೊಟ್ಟಿದ್ದಾರೆ. ಇವತ್ತವರೆಗೂ ಯಾರು ಪಿಂಚಿನ್ ಕಿತ್ತಾಕಿಲ್ಲ. ನೀವು ಪಿಂಚಿನ್ಗೆ ಹೋದ್ರೆ ಕಾನೂನನ್ನ 100 ಥರ ಮಾತಾಡೋರು ಯಾರೇ ಮಾತಾಡ್ತಾರೆ. ನಿಮ್ಮಿಂದ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರಲ್ರಿ ಅಧಿಕಾರಿಗಳಿಂದ. ದಯವಿಟ್ಟು ಇದನ್ನ ಕಿತ್ಕೋಬೇಕು. ಅಧಿಕಾರಿಗಳು 30,000 31,000 ಹಾಕಬೇಕು. ನೀವು ಹಾಕಿ ರೇಷನ್ ಕಾರ್ಡ್ ಮೇಲೆ ಹಾಕಿ ನೋಡಿ, ಇಲ್ಲ ಆಧಾರ್ ಕಾರ್ಡ್ ಮೇಲೆ ಹಾಕಿ ನೋಡಿ, ಇಲ್ಲ ಅವ್ರು ಇದ್ರ ಮೇಲೆ ನೋಡಿ. ದಯವಿಟ್ಟು ಬಡವರು ಯಾವತ್ತೇ ಆಗಲಿ ಅಂಗವಿಕಲರು ಮತ್ತೆ ಕೂಲಿ ಮಾಡೋಂಥ ಜೀವನ ಅವ್ರದ್ದಿದೆ. ದಯವಿಟ್ಟು ನೀವು ಇದನ್ನು ನೋಡಿ ಪರಿಶೀಲನೆ ಮಾಡಿ ನೀವು ಕಮ್ಮಿಗೆ ಹಾಕಬೇಕು. ಇದನ್ನು ನಮ್ಮ ಯುವಶಕ್ತಿ ವೇದಿಕೆ ನಿಮ್ಮನ್ನು ಖಂಡಿಸುತ್ತೆ. ನಿಮ್ಗೆ ಎಷ್ಟು ಬರ್ತಿದೆ ಇವಾಗ ಅಮೌಂಟು? ತಿಂಗಳು ಬರ್ತಿದ್ಯಾ? ಆಯ್ತಾ ಮಾಡಿಲ್ಲ ಜರ ಮಾತಾಡಿ. 3 ತಿಂಗಳಾಯ್ತು ಬಂದಿಲ್ಲ. ಎಷ್ಟು ವರ್ಷದಿಂದ ಬರ್ತಿದೆ ನಿಮಗೆ? ಎಷ್ಟು ವರ್ಷದಿಂದ ಬರ್ತಿದೆ ಅಮೌಂಟು? 2 ತಿಂಗಳಿಂದ ಬರ್ತಾ ಇಲ್ಲ. ಎಷ್ಟು ಬರ್ತಿತ್ತಾ? ಇದೇ ಸರ್ಕಾರ ಐತಾ ಪ್ರಶ್ತು? ಇದೇ ಸರ್ಕಾರ ಐತಾ ಪ್ರಶ್ತು? ಇದೇ ಸರ್ಕಾರ ಐತಾ? ಬರ್ರಿ ಚಂದ್ರು ಮಾತಾಡ್ರಿ. ಯಾರಿಗೂ ಬರ್ತಾ ಇಲ್ಲ. ಅಕ್ಕಿ ಎಷ್ಟು ಬರ್ತಿದೆ? ಅಕ್ಕಿ 20 ಕೆಜಿ ಕೊಡ್ತೇನೆ. ಕ್ಯಾಸ್ಟ್ ಇನ್ಕಮ್ ಎಷ್ಟು ಬರ್ತಿದೆ? ಕ್ಯಾಸ್ಟ್ ಇನ್ಕಮ್ ಎಷ್ಟು ಬರ್ತಿದೆ? ಕ್ಯಾಸ್ಟ್ ಇನ್ಕಮ್ ಎಷ್ಟು ಬರ್ತಿದೆ? ಗೊತ್ತಾಗಲ್ದು. ಯಾರು ಮಾತಾಡೋರು ಯಾರು? ಸಾಹೇಬ್ರೆ ತಿರುಗ್ರಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ. ತಗೊಳ್ಳಿ, ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಹೇಳಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದರೆ ಸರ್ಕಾರ ನಮಗೆ ಮೋಸ ಮಾಡ್ತಾ ಇಲ್ಲ. ಸರ್ಕಾರ ನಮ್ಗೆ ಕರೆಕ್ಟಾಗಿ ನಡೆಸ್ಕೊಯ್ತಾ ಇದೆ. ಇಲ್ಲಿ ಮಾಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಕ್ಯಾಸ್ಟ್ ಇನ್ಕಮು ನಾವೇನಕ್ಕೋ ಒಂದು ಕ್ಯಾಸ್ಟ್ ಇನ್ಕಮ್ಗೆ ಹಾಕಕ್ಕೆ ಹೋದರೆ 55,000 ಹಾಕ್ತಾರೆ, ಮತ್ತೆ 45,000 ಹಾಕ್ತಾರೆ, ಮತ್ತೆ 35,000 ಹಾಕ್ತಾರೆ, ಮತ್ತೆ ಬೇರೆ ಬೇಕು ಅಂದರೆ 30,000 ಕೊಡ್ತಾರೆ, ಇನ್ನೊಂದು 25,000 ಹಾಕ್ತಾರೆ. ಇದು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದಕ್ಕಿಂತ ಮತ್ತೊಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು, ಮೇಲಧಿಕಾರಿಗಳು ಅದನ್ನ ಕೇಳ್ತಾ ಇಲ್ಲ ಯಾರನ್ನೂ. ನೋಡಿ ನಮ್ಮ ಹತ್ರ ಇದೆ, ಎಲ್ಲರೂ ಅದು ಪೇಪರ್ಸು
ಪೇಪರ್ ಎತ್ಕೊಡ್ರಿ ಎಷ್ಟಿದೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ 55,000 ಇದೆ ಸಾಹೇಬ್ರೆ. ಇದು ನೋಡಿ, ಇದು 55,000 ಸರ್ಕಾರಿ ಅಧಿಕಾರಿ ಕೊಡಬೇಕಾಗಿರುವಂಥ ರೂಲ್ಸ. ಗಡುವು ಬಡವರು, ಕೂಲಿ ಮಾಡೋರು, ಬಣ್ಣ ಹೊಡಿಯೋರು, ಗಾರೆ ಕೆಲಸ ಮಾಡೋರು, ಫ್ಯಾಕ್ಟ್ರಿ ಪಿಲ್ಲೇಚರಿಗೆ ಹೋಗೋರು, ಮೂಟೆ ಹೊರೋರು, ಇದವ್ರು ಕೊಡ್ಬೋದಾ? ಇದನ್ನ ನೋಡಿ, ಇದನ್ನ ಯಾಕೆ ಮಾಡ್ತಾವ್ರೆ ಅಂತ ಅಧಿಕಾರಿಗಳು? ಇನ್ನು ಬೇರೆಯವ್ರಿಗೆ ನಾವು ಯಾರಿಗೆ ತೋರ್ಸೋಣ ಇದನ್ನ ಹೇಳಿ, ಇಲ್ಲ ಅಂದರೆ ಬೇಡ. ಒಬ್ಬೊಬ್ರಿಗೊಂದೊಂದು ಥರ ಕ್ಯಾಶ್ ಇನ್ಕಮ್ ಹಾಕಿದ್ದಾರೆ. ನಾವು ಇದಕ್ಕೆ ಏನು ಮಾಡಬೇಕು? ಇದನ್ನೇನು ಮಾಡ್ಬೇಕು ಹೇಳಿ? ಅಧಿಕಾರಿ ಮೇಲಧಿಕಾರಿ ಕೇಳ್ತಾ ಇಲ್ಲ ಅಂದಮೇಲೆ ನಾವು ಯಾರ ಹತ್ರ ಹೋರಾಟ ಮಾಡೋಣ? ನಮ್ಮ ಮಕ್ಕಳನ್ನ ಕಾಲೇಜ್ಗೆ ಸ್ಕೂಲ್ಗೆ ಸೇರ್ಸೋಕ್ಕಾಯ್ತಿಲ್ಲ ಇದರಿಂದ. ಏನೋ ಪುಟ್ಕೊಡಿ ಸ್ವಾಮಿ ಅಂದರೆ ಇನ್ಕಮ್ ಎಲ್ಲ 55 ಇದೆ, ನಿಮ್ಗೆ ಏನಕ್ರಿ ಕಮ್ಮಿ ಅಂತಾರೆ. ಇದನ್ನ ದಯವಿಟ್ಟು ತಹಸೀಲ್ದಾರರು DC ಅವ್ರು ಕಳಿಸಿ ಇದನ್ನ ಎಂಕ್ವೈರಿ ಮಾಡಲೇಬೇಕು. ಅವರು ಇದಕ್ಕೆ ಏನು ಸುತ್ತೋಲೆ ಕೊಟ್ಟವರು ಅದನ್ನ ನಮಗೆ ಕೊಡಲೇಬೇಕು. ಒಬ್ಬ ಹ್ಯಾಂಡಿಕ್ಯಾಪ್ ಕಾಲಿಲ್ಲದ ಮನುಷ್ಯ ಈ ಕಾಲಿನ ಮನುಷ್ಯನಿಗೆ ಇವತ್ತು 55,000 ಇನ್ಕಮ್ ಹಾಕಕ್ಕೆ ಅವ್ರೇನು ಫಾರ್ಚುನರ್ ಕಾರಲ್ಲಿ ಓಡಾಡ್ತಾವ್ರ? ಕಾಲಲ್ಲಿ ಓಡಾಡ್ತಾವ್ರೇನ್ರಿ? ಒಂದು ಕೈ ಇಲ್ದವ್ರು, ಒಂದು ಕಾಲ್ ಇಲ್ದವ್ರ ಜೀವನ ಇವತ್ತೇನು ಅಂದ್ರೆ ಭಿಕ್ಷಾ ಬಿಡೋ ಲೆವೆಲ್ಗೆ ಹೋಗಿದೆ. ನೀವು ಭಿಕ್ಷಾ ಬಿಡ್ಬೇಕಾ? ಭಿಕ್ಷಾ ಬಿಡಿಸ್ಬೇಕು ಅಧಿಕಾರಿಗಳು ಹೇಳ್ರಿ. ಇದಕ್ಕೆ ಮುಂದಿನಿಂದಲೇ ಕ್ರಮ ತಗೊಳ್ಳೋಕ್ಕೆ ಅಧಿಕಾರಿ DC ಅವರೇ ಇಲ್ಲಿಗೆ ಬರಬೇಕು. ಈ ಒಂದು ಹ್ಯಾಂಡಿಕ್ಕು ಹಿತನಚೇತರವ್ರಿಗೆ ದಯವಿಟ್ಟು ಒಂದು ನ್ಯಾಯ ಕೊಡಿಸ್ಬೇಕು. ವಯಸ್ಸಾದವ್ರಿಗೆ ಒಂದು ನ್ಯಾಯ ಕೊಡಬೇಕು. ವಯಸ್ಸಾದವ್ರಿಗೆ 70,000 ಹಾಕ್ತಾರೆ ಇನ್ಕಮ್ಮು. ಏನು ಅವ್ರನ್ನ ಗುದ್ಲಿ ತಗೋ ಅಗಿಯಕ್ಕೆ ಹೋಯ್ತಾರ ಪಾಪ? ಮಕ್ಳು ಇಟ್ಟಾಕಿದ್ರೆ ಉಂಟು, ಇಲ್ಲ ಅಂದರೆ ಅವ್ರ ಮನೆ ಮಕ್ಳು ಹೋಯ್ತವೆ. ನಮ್ಮಲ್ಲಿ ವಯಸ್ಸಾದವ್ರಿಗೆ ಮೊದಲನೇ ಆದ್ಯತೆ. ಈಗ ಇವ್ರ ಡಿಸಿಷನ್ ಅಂತ ಹೇಳ್ತಾರೆ ನೋಡಿ, ಹಂಗೆ ಫಸ್ಟು ಅವ್ರ ಆದ್ಯತೆನ ನೀವು ಈಡೇರಿಸಬೇಕು. ಸರ್ಕಾರ ಏನೇನೋ ಆಲೋಚನೆ ಮಾಡ್ತಾ ಇದೆ, ಅದನ್ನು ದಯವಿಟ್ಟು ಸರ್ಕಾರದ ಮೇಲೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ಅಧಿಕಾರಿಗಳ ಮೇಲೆ ನಾವು ಅಧಿಕಾರಿಗಳ ಮೇಲೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನೋಡಿ ಇದಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ.